ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ಕರ್ತನಾದ ಯೇಸುವನ್ನು ಸ್ತುತಿಸುವುದಕ್ಕಾಗಿಯೂ ಆರಾಧಿಸುವುದಕ್ಕಾಗಿಯೂ ಪ್ರಾರ್ಥಿಸುವುದಕ್ಕಾಗಿ ಮತ್ತಷ್ಟು ಮುಖ್ಯವಾಗಿ ಆತನ ವಾಕ್ಯ ಧ್ಯಾನಿಸುವುದಕ್ಕಾಗಿ ದೇವರು ಕೊಟ್ಟ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನೀವು ಕೊಟ್ಟಿದ್ದೀರಿ. ಈ ಲೋಕದಲ್ಲಿ ನಿಮ್ಮ ಸಾಕ್ಷಿಗಳಾಗಿ ನಾವು ಹೇಗೆ ಬದುಕಬೇಕೆಂದು, ಭಯ ಆಂದೋಲನೆ ಸೃಷ್ಟಿಸುವಂತಹ ಸಮಸ್ಯೆಗಳನ್ನು ನಂಬಿಕೆಯ ಕಣ್ಣಿನಿಂದ ದೃಷ್ಟಿಸಿ ಹೇಗೆ ಮುಂದಕ್ಕೆ ಸಾಗಬೇಕೆಂದು ನಮಗೆ ಕಲಿಸಿಕೊಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಬೆಳಗ್ಗೆ ಎದ್ದ ಕೂಡಲೇ ಭಯ ಉಂಟು ಮಾಡುವಂತಹ ವಿಷಯಗಳು, ಬಾಧೆ ಉಂಟು ಮಾಡುವಂತಹ ವಿಷಯಗಳು, ಜೈಂಟ್ಸ್ಗಳ ಹಾಗೆ, ರಾಕ್ಷಸರ ಹಾಗೆ ನಮ್ಮ ಮೇಲೆ ಬೀಳುತ್ತಿರುವ ಹಾಗೆ ಪರಿಸ್ಥಿತಿಗಳು, ಪ್ರಳಯಗಳು, ಅಬ್ಬಾ ಹೀಗೆ ಒಂದೋ ಎಲ್ಲಿ ನೋಡಿದರೂ ಕೂಡ ಪ್ರತಿಯೊಬ್ಬ ಮಾನವನು ಈ ದಿನ ಹೋರಾಟದಲ್ಲಿಯೇ ಇದ್ದಾನೆ. ನಾವು ವಿಶ್ವಾಸಿಗಳೆಂದು ಹೇಳಿಕೊಳ್ತಿದ್ದೇವಲ್ಲವೇ? ಅಂದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥವರು, ಯೇಸುವನ್ನು ನಂಬುವಂಥವರು ವಿಶ್ವಾಸಿಗಳೆಂದು ಕರೆಯುತ್ತಾರೆ. ವಿಶ್ವಾಸಿಗಳು ನೋಡುವವರಾಗಿರದೆ ನಂಬಿಕೆಯ ಮೇರೆಗೆ ನಡೆದುಕೊಳ್ಳಬೇಕು. ನೋಡುವುದರಿಂದ ಅಲ್ಲ, ಅದೃಶ್ಯವಾದ ದೇವರ ಹಸ್ತವು ನಮ್ಮ ಸಂಗಡ ಇದೆ ಎನ್ನುವಂಥದ್ದನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. ನಂಬಿಕೆಯ ದೃಷ್ಟಿಯಿಂದ ನೋಡುವುದಾದರೆ ಅಸಾಧ್ಯವಾದವುಗಳನ್ನು ಸಾಧ್ಯವಾಗಿ ಮಾಡಿಕೊಳ್ಳಬಹುದು. ಮೋಶೆ ಇಸ್ರಾಯೇಲ್ ಜನಾಂಗದವರನ್ನು ಐಗುಪ್ತ್ಯ ಬಂಧನದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ ನಡೆಸುವಾಗ ಆ ಕಾನಾನ್ ದೇಶ ಹೇಗಿದೆ ನೋಡಿ ಬರುವುದಕ್ಕಾಗಿ ಮೊದಲು 12 ಮಂದಿಯನ್ನು ಗೂಢಚಾರಿಗಳನ್ನಾಗಿ ಕಳಿಸುತ್ತಾನೆ. ಆ 12 ಮಂದಿ 40 ದಿನಗಳವರೆಗೂ ಆ ದೇಶವನ್ನು ನೋಡಿ ಬಂದು ಹೇಳಿದ್ದೇನೆಂದರೆ, ನಂಬಿಕೆಯುಳ್ಳಂತಹ, ನಂಬಿಕೆಯ ದೃಷ್ಟಿಯಿಂದ ನೋಡಿರುವಂತಹ ಕಾಲೇಬನು, ಯೆಹೋಶುವನು ಹೇಳಿದ್ದೇನೆಂದರೆ, ಅರಣ್ಯಕಾಂಡದಲ್ಲಿ 13ನೇ ಅಧ್ಯಾಯ ವಚನ 30ರಿಂದ ಓದುತ್ತೇನೆ ಕೇಳ್ರಿ. ಕಾಲೇಬನು ಜನರನ್ನು ಮೋಶೆ ಮುಂದೆ ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು, ಅದನ್ನು ಜಯಿಸುವುದಕ್ಕೆ ನಮಗೆ ಶಕ್ತಿ ಸಾಕಾಗುತ್ತದೆ ಅಂದನು. ಆ ದೇಶ ಎಷ್ಟು ಭಯಂಕರವಾಗಿದೆ ಎಂದು, ಆ ದೇಶದಲ್ಲಿ ಎಷ್ಟು ದೊಡ್ಡ ಬಲಿಷ್ಠರಿದ್ದಾರೆಂದು, ಎಷ್ಟು ದೊಡ್ಡ ಬಳಗದವರಿದ್ದಾರೆಂದು ಎಂಬುದನ್ನು ವಿವರಿಸಿ ಇಲ್ಲಿ ಹೇಳುತ್ತಾ ಇಲ್ಲ. ಆದರೆ ಅವರನ್ನೆಲ್ಲ ನಾವು ಸ್ವಾಧೀನ ಮಾಡಿಕೊಂಡು ಜಯಿಸುವುದಕ್ಕೆ ಶಕ್ತಿ ನಮಗೆ ಸಾಕಾಗಿದೆ ಅನ್ನುತ್ತಾನೆ. ಹೀಗೆ ನಂಬಿಕೆಯೊಂದಿಗೆ ನಮ್ಮ ಪಕ್ಷದಲ್ಲಿದ್ದಾತನು ನಮ್ಮ ವಿರೋಧಿಗಳಿಗಿಂತಲೂ ದೊಡ್ಡವನಾಗಿದ್ದಾನೆ ಎಂಬುದಾಗಿ ಗುರುತಿಸಿ ನಂಬಿಕೆಯಿಂದ ಸಾಕ್ಷಿ ಕೊಡ್ತಿದ್ದಾನೆ. ಹಾಗಾದರೆ ಅವನ ಜೊತೆಯಲ್ಲಿ ಹೋದ ಆ ಜನರು ಏನಂತಾರೆ ನೋಡಿ, ಆ ಜನರು ನಮಗಿಂತ ಬಲಿಷ್ಠರು, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು. ಆದರೆ ಉಳಿದ 10 ಮಂದಿ ಅವರು ಬಹಳ ಬಲಿಷ್ಠರೆಂದು ಹೇಳ್ತಾರೆ, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು. ಬಹಳಷ್ಟು ಸಾರಿ ನಮ್ಮ ಶತ್ರುಗಳ ಬಲವನ್ನು ನಾವು ನೋಡ್ತಿದ್ದೇವೆ ಹೊರತು ಸೈತಾನನು ಎಷ್ಟರ ಮಟ್ಟಿಗೆ ಬಲಿಷ್ಠನಾಗಿದ್ದಾನೆಂದು, ಎಷ್ಟು ದುಷ್ಟನಾಗಿದ್ದಾನೆಂದು ಎನ್ನುವುದನ್ನು ನೋಡಿ ಗಾಬರಿಗೊಳ್ತಿದ್ದೇವೆ ಹೊರತು ಅದೇ ಸೈತಾನನಿಂದ ಪ್ರೇರೇಪಿಸಲ್ಪಟ್ಟಂತಹ ಮನುಷ್ಯರು ಎಷ್ಟೋ ಭಯಂಕರವಾಗಿ, ಎಷ್ಟೋ ಕ್ರೂರವಾಗಿ, ಎಷ್ಟರ ಮಟ್ಟಿಗೆ ಅಸಭ್ಯವಾದ ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ ಎಂಬುದನ್ನು ನೋಡಿ ನಡುಗುತ್ತಿದ್ದೇವೆ ಹೊರತು ನಮ್ಮ ವಿರೋಧಿಗಳಿಗಿಂತಲೂ ನಮ್ಮ ಕರ್ತನೇ ದೊಡ್ಡವನಾಗಿದ್ದಾನೆ ಎಂಬ ಸಂಗತಿ ಮರೆತು ಹೋಗ್ತಿದ್ದೇವೆ. ನಮಗೆ ಬಲ ಸಾಕು ಎಂಬ ನಂಬಿಕೆ ಇಲ್ಲದೆ ಶತ್ರುವನ್ನು ನೋಡಿ ನಡುಗುತ್ತಾ ಇದ್ದೇವೆ. 6 ಮೊಳದಷ್ಟು ಎತ್ತರ ಇರುವ ಆ ಗೊಲಿಯಾತನಿಗೆ ನೋಡಿ ದಾವೀದನು ಹೆದರಲಿಲ್ಲ. ದಾವೀದನಿಗೆ ನೋಡಿ ಆ ಗೊಲಿಯಾತನೇ ಗಾಬರಿಗೊಳ್ಳುತ್ತಾನೆ. ದೇವರು ನಮ್ಮ ಪಕ್ಷದಲ್ಲಿ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು? ನಾವು ದೇವರ ಪಕ್ಷದಲ್ಲಿ ಇದ್ದೇವೋ ಇಲ್ಲವೋ ಎಂಬುದಾಗಿ ಪರಿಶೀಲಿಸಿಕೊಂಡು, ಕರ್ತನು ನಮ್ಮ ಸಂಗಡ ಇರುವುದಾದರೆ ಈ ಲೋಕದಲ್ಲಿನ ಸಮಸ್ಯೆಗಳು ಅತ್ಯಂತ ಸುಲಭವಾಗಿ ಜಯಿಸಬಲ್ಲೆವು. ಯಾರೋ ಒಬ್ಬರು ಹೇಳಿದ್ದಾರೆ, ನಿಮ್ಮ ಸಮಸ್ಯೆಗಳ ಕುರಿತು ದೇವರಿಗೆ ಹೇಳುವಂಥದ್ದಲ್ಲ, ನಿನ್ನ ದೇವರ ಕುರಿತು ನಿನ್ನ ಸಮಸ್ಯೆಗಳಿಗೆ ಹೇಳು.
ಏನಂದುಕೊಳ್ತಾ ಇದ್ದಿ ಸಮಸ್ಯೆಯೇ, ನನ್ನ ದೇವ್ರ ಬಗ್ಗೆ ಏನಂದುಕೊಳ್ತಾ ಇದ್ದಿ ಎಂದು ಹೀಗೆ ದೇವರ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ಪರಿಷ್ಕರಿಸಿಕೊಳ್ಳಿರಿ, ಸೈತಾನನನ್ನು ಎದುರಿಸಿರಿ. ಇಷ್ಟೊಂದು ಸಾಲ ಇದೆಯಲ್ಲವೇ, ಇಷ್ಟೊಂದು ರೋಗಗಳಿವೆ ಅಲ್ಲವೇ, ಇಷ್ಟೊಂದು ಆತಂಕಗಳು ಇವೆ ಅಲ್ಲವೇ, ಇಷ್ಟೊಂದು ಸಮಸ್ಯೆಗಳಿವೆ ಅಲ್ಲವೇ, ಇಷ್ಟೊಂದು ಹೋರಾಟಗಳಿವೆ ಅಲ್ಲವೇ, ನಾವೇನ್ ಮಾಡ್ಲಿಕ್ಕಾಗತ್ತೆ ಎಂದು ಒಂದು ಮೂಲೆಗೆ ಬಿದ್ದವರಾಗಿರೋದಾದ್ರೆ ವಿಶ್ವಾಸಿಗಳಿಗೂ ಅವಿಶ್ವಾಸಿಗಳಿಗೂ ವ್ಯತ್ಯಾಸ ಏನಿರುತ್ತೆ? ನೀವು ವಿಶ್ವಾಸಿಯಾಗಿರುವುದಾದರೆ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೇನೆ ಎಂದು ಹೇಳ್ತೀರಿ. ಇಲ್ಲಿ 10 ಜನ ಹೇಳ್ತಾರೆ ಅವರು ಬಹಳ ಬಲಿಷ್ಠರು ಎಂಬುದಾಗಿ. ಅದೇ ರೀತಿ ನೀವು ಎಷ್ಟು ಬಲಿಷ್ಠರಾಗಿದ್ದೀರಿ ಎಂಬುದಾಗಿ ಅರ್ಥಕೊಳ್ಳದೆ ಬೇರೆಯವ್ರ ಬಗ್ಗೆ ಬಲಿಷ್ಠರು ಅನ್ನುತ್ತಾ ಇದ್ದೀರಿ. ನಿಮ್ಮ ಪಕ್ಷದಲ್ಲಿರುವ ಕರ್ತನು ಎಷ್ಟು ಬಲಿಷ್ಠನಾಗಿದ್ದಾನೆಂದು, ಎಷ್ಟು ದೊಡ್ಡವನಾಗಿದ್ದಾನೆಂದು ನೀವು ಗುರುತಿಸ್ತಾ ಇಲ್ಲ. ಯಾವತ್ತೇ ಆಗಲಿ ನಮ್ಮ ಶತ್ರುಗಳೊಂದಿಗೆ ನಾವು ಹೋಲಿಸಿಕೊಳ್ಳುವಾಗ ಖಚಿತವಾಗಿಯೂ ಅವನು ನಮಗಿಂತಲೂ, ಅಂದರೆ ಇಹಲೋಕದ ಅಧಿಕಾರಿಯಾಗಿರುವ ಸೈತಾನನು, ಅವನ ಕಾರ್ಯಗಳು ನಮ್ಮ ಸ್ವಂತ ಶಕ್ತಿಯಿಂದ ಜಯಿಸಲಾರೆವು. ಯಾಕೆಂದರೆ ನಾವೇ ಬಲಹೀನರಾಗಿದ್ದೇವೆ, ಸೈತಾನನಿಗೆ ಒಳಗಾಗಿದ್ದೇವೆ. ಅವನ ರಾಜ್ಯದೊಳಗಿದ್ದು ಅವನನ್ನು ಹೇಗೆ ಜಯಿಸಲಿಕ್ಕಾಗುತ್ತೆ? ಅವನನ್ನು ಬಿಟ್ಟು ಕರ್ತನ ಸನ್ನಿಧಿಗೆ ಬರಬೇಕು, ಕರ್ತನಲ್ಲಿ ನಂಬಿಕೆ ಇಟ್ಟು ಕರ್ತನ ಶಕ್ತಿಯೊಂದಿಗೆ ನೀವು ಶತ್ರುವನ್ನು ಎದುರಿಸಬೇಕು. ಇನ್ನು ಏನೇನು ಅಲ್ಲಿ ಹೇಳ್ತಾರೆ ನೋಡಿರಿ. 33ನೇ ವಚನ, ಅಲ್ಲಿ ನೆಫೀಲಿಯರನ್ನು, ಅಂದರೆ ನೆಫೀಲಿಯ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು. ನೆಫೀಲಿಯರು ಅಂದರೆ ರಾಕ್ಷಸರ ಹಾಗೆ ದೈತ್ಯ ಸ್ವರೂಪವುಳ್ಳವರಾಗಿದ್ದರು. ನಾವು ಅವರ ಮುಂದೆ ಮಿಡತೆಗಳಂತಿದ್ದೇವೆಂದು ತಿಳಿದುಕೊಂಡೆವು, ಅವರಿಗೂ ನಾವು ಹಾಗೆಯೇ ತೋರಿ ಬಂದೆವು. ಎಷ್ಟು ಹುಚ್ಚರು ನೋಡಿ ಪ್ರಿಯರೇ, ಎಷ್ಟು ಕೀಳು ಆಗಿ ಯೋಚಿಸ್ತಿದ್ದಾರೆ ನೋಡಿ. ಅವರೇನೋ ಎಷ್ಟೋ ದೊಡ್ಡವರಾಗಿ ಕಾಣಿಸಿಕೊಂಡ್ರಂತೆ, ಅವರ ದೃಷ್ಟಿಯಲ್ಲಿ ಇವರೇನೋ ಚಿಕ್ಕ ಮಿಡತೆಗಳಂತೆ ಕಾಣಿಸಿಕೊಂಡ್ರಂತೆ. ಮಿಡತೆಗಳನ್ನು ನೋಡಿದ್ದೀರಾ ನೀವು? 1 ಇಂಚ್ ಅಷ್ಟೇ ಇರುತ್ತೆ ಮಿಡತೆ. 1 ಇಂಚಿನಷ್ಟು ಎತ್ತರದ ಸೈಜ್ ಅದಕ್ಕಿರುತ್ತೆ. ಆ ಮಿಡತೆಯೊಂದಿಗೆ ಹೋಲಿಸಿಕೊಳ್ತಿದ್ದಾನೆ 6 ಅಡಿಯಷ್ಟು ಮನುಷ್ಯ. ಸಹಜವಾಗಿ 6 ಅಡಿ ಇರುತ್ತೆ ಅಲ್ಲವೇ? 5, 10, 5, 9, 8 ಇರಬಹುದು. ಸಹಜವಾದ ಹೈಟು 6 ಅಡಿಯಷ್ಟು ಹೈಟು. ವ್ಯಕ್ತಿ ಅಂದುಕೊಳ್ತಾನೆ ಅವರ ದೃಷ್ಟಿಗೆ ಮಿಡತೆಗಳಿದ್ದೇವೆ ಎಂಬುದಾಗಿ. ಇದು ಆ ಪ್ರಪೋಷಿಯೇಷನ್ ಪ್ರಕಾರ ಲೆಕ್ಕಿಸುವುದಾದರೆ ಅವರು 400 ಅಡಿಯಷ್ಟು ಎತ್ತರ ಇರಬೇಕಾಗ್ತದಂತೆ. ಅಷ್ಟು ಎತ್ತರದ ವ್ಯಕ್ತಿ ಎಲ್ಲಾದರೂ ಇರ್ತಾನೋ? 400 ಅಡಿಯಷ್ಟು ಎತ್ತರವುಳ್ಳಂತಹ ವ್ಯಕ್ತಿ ಈ ಪ್ರಪಂಚದಲ್ಲಿ ಎಲ್ಲಾದರೂ ಇರಲಿಕ್ಕೆ ಸಾಧ್ಯವೋ? ಪಾಯಿಂಟ್ ಅರ್ಥವಾಯ್ತಾ? ಆ 400 ಅಡಿಯಷ್ಟು ಎತ್ತರವಾಗಿರುವಂತಹ ಮನುಷ್ಯನಿದ್ರೆ 6 ಅಡಿಯಷ್ಟು ಎತ್ತರವುಳ್ಳ ಮನುಷ್ಯ ಅವರಿಗೆ ಮಿಡತೆಯಂತೆ ಕಾಣಿಸ್ತಾನೆ. ಆದರೆ ಅವರಷ್ಟು ಎತ್ತರ ಇರಲ್ಲ. 9 ಅಡಿ ಇಲ್ಲವೇ ಜಾಸ್ತಿ ಅಂದರೆ 10 ಅಡಿ ಅಷ್ಟೇ. ಗೊಲಿಯಾತನು, ದಿ ಟಾಲೆಸ್ಟ್ ಪರ್ಸನ್, ಗೊಲಿಯಾತನೂ ವಂಶದವರು 6 ಮೊಳ ಅಷ್ಟು ಉದ್ದ ಇದ್ದಿರ್ತಾರೆ. 6 ಮೊಳ ಅಂದರೆ, ಆ 1 ಮೊಳ ಅಂದರೆ ಹೆಚ್ಚು ಕಡಿಮೆ 1.5 ಫೀಟ್ ಆಗಿರುತ್ತೆ. ಸೊ 9 ಫೀಟ್, 1 ಗೇಣು ಅಂದರೆ 6 ಇಂಚ್ ಇದ್ದಿರುತ್ತಾನೆ. 9 ಫೀಟ್ 6 ಇಂಚ್ ಇದ್ದಾನೆ ಗೊಲಿಯಾತನು ಅಷ್ಟೇ. 400 ಅಡಿಯಷ್ಟು ಎತ್ತರದ ಮನುಷ್ಯ ಎಲ್ಲಿದ್ದಾನೆ? ನಿಮ್ಮ ಸಮಸ್ಯೆ ಯಾವಾಗಲೂ ನಿಮಗಿಂತಲೂ ದೊಡ್ಡದೆಂಬುದಾಗಿ ನೀವು ಭಾವಿಸಿಕೊಳ್ಳಬಾರದು. ನಿಮ್ಮ ಸಮಸ್ಯೆಯನ್ನು ನೀವು ಬಹಳ ಸುಲಭವಾಗಿ ಓವರ್ಕಮ್ ಮಾಡಬಹುದೆಂಬುದನ್ನು ಮರೆತು ಹೋಗಿ ನಿಮ್ಮ ದೇವರ ಸಹಾಯದಿಂದ ಅದನ್ನು ಜಯಿಸಬಹುದು ಎಂಬುದಾಗಿ ನಂಬಲಾರದೆ ನೀವು ಸುಮ್ಮನೆ ಎಕ್ಸಾಸರೇಟ್ ಮಾಡಿಕೊಳ್ತಾ ಇದ್ದೀರಿ ನಿಮ್ಮ ಸಮಸ್ಯೆಯನ್ನು. ನನಗೆ ಬೆಟ್ಟದಷ್ಟು ಸಾಲ ಇದೆ ಅನ್ನುತ್ತಾರೆ. ಬೆಟ್ಟ ಎಷ್ಟಿರುತ್ತೆ? ಬೆಟ್ಟದಷ್ಟು ಸಾಲ ಯಾರಿಗಿರುತ್ತೆ? ನನ್ನ ಬಾಧೆಗಳು ಬಾವಿಯಷ್ಟು ಆಳವಾಗಿದೆ ಅನ್ನುತ್ತಾರೆ. ಏನೇನೋ ಸಣ್ಣ ಸಣ್ಣ ವಿಷಯಗಳನ್ನು ದೊಡ್ಡ ದೊಡ್ಡದಕ್ಕೆ ಹೋಲಿಸಿಕೊಂಡು ಹೇಳ್ತಾರೆ. ಎಲ್ಲರೂ ನನಗೆ ಶತ್ರು ಅನ್ನುತ್ತಾರೆ. ತೀರೆ ಯಾರು ಅಂತಂದ್ರೆ ಇಬ್ಬರನ್ನು ತೋರಿಸ್ತಾರೆ. ಎಲ್ಲರೂ ಯಾಕಾದರೂ? ನಿಮ್ಮ ಸಮಸ್ಯೆಯನ್ನು ನೀವೇ ದೊಡ್ಡದಾಗಿ ಮಾಡಿಕೊಳ್ತಿದ್ದೀರಿ. ನಿಮ್ಮ ಸಮಸ್ಯೆಯನ್ನು ನೀವೇ ದೊಡ್ಡದಾಗಿ ಮಾಡಿಕೊಂಡು ಕೊರಗುತ್ತಾ ಗೊಂದಲಕ್ಕೆ ಒಳಗಾಗ್ತಾ ಇದ್ದೀರಿ. ನಿಮಗೆ ನಿಜವೇ ಅದು ಬಹಳ ದೊಡ್ಡದಾಗಿ ಕಾಣಿಸಿಕೊಳ್ಳಬಹುದೇನೋ, ಆದರೆ ದೇವರ ದೃಷ್ಟಿಯಲ್ಲಿ ಅದು ಬಹಳ ಚಿಕ್ಕದಾಗಿರುತ್ತೆ. ನಿಮ್ಮನ್ನು ನೀವು ಕೀಳಾಗಿ ನೋಡುವುದು ಕೂಡ ತಪ್ಪೇ ಪ್ರಿಯರೇ. ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ ಎಂದು ದೇವರು ಹೇಳಿದ್ದಾರೆ ಹೊರತು ಕೀಳಾಗಿ ಯೋಚಿಸಬೇಡಿರಿ ಎಂದು ಹೇಳಿಲ್ಲ. ನಿಮ್ಮನ್ನು ತಗ್ಗಿಸಿಕೊಳ್ಳಬೇಕಾದಾಗ ದೇವರ ಮುಂದೆ ತಗ್ಗಿಸಿಕೊಳ್ಳಿರಿ, ಸೈತಾನನ ಮುಂದೆ ತಗ್ಗಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ದೇವರು ನಿಮ್ಮನ್ನು ಹೆಚ್ಚಿಸುವ ಆತನಾಗಿರುವುದರಿಂದ ದೇವರ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ. ಯಾವಾಗ ದೇವರು ನಿಮ್ಮನ್ನು ಹೆಚ್ಚಿಸುತ್ತಾರೋ 6 ಮೊಳ 1 ಗೇಣು ಎತ್ತರವಾಗಿರುವ ಗೊಲಿಯಾತನು ಆ ದಾವೀದನು ಬಾಲಕನಾಗಿದ್ದಾಗ ಮೇ ಬಿ 5 ಫೀಟ್ ಅಥವಾ ಅದಕ್ಕಿಂತಲೂ ಕಡಿಮೆಯಾಗಿದ್ದನೇನೋ ಗೊತ್ತಿಲ್ಲ. ಅಂತಹ ಹುಡುಗನಿಗೆ ನೋಡಿ ನಾನೇನಾದರೂ ನಾಯಿಯಾಗಿದ್ದೇನೋ, ಕೋಲ್ ಹಿಡ್ಕೊಂಡು ಬರ್ತಾ ಇದ್ದೀ ಎಂದು ಹೇಳುತ್ತಾನಲ್ಲವೇ?
ದೇವರು ನಿಮ್ಮ ಪಕ್ಷದಲ್ಲಿರುವಾಗ ಶತ್ರುವಿಗೆ ನೀವೇ ಜಾಯಿಂಟ್ ಅಂತೆ ಕಾಣಿಸುತ್ತೀರಿ. ದೇವರು ನಿಮ್ಮ ಸಂಗಡ ಇಲ್ಲದಿರುವಾಗ ನಿಮ್ಮ ಶತ್ರುಗಳು ನಿಮಗೆ ರಾಕ್ಷಸರಂತೆ ಕಾಣಿಸುತ್ತಾರೆ. ಈಗ ಹೇಳ್ರಿ, ಯೇಸು ನಿಮ್ಮೊಂದಿಗಿದ್ದಾರೋ? ಯೇಸುವಿನಲ್ಲಿ ನೀವು ನಂಬಿಕೆ ಇಟ್ಟಿದ್ದೀರೋ? ನಂಬಿಕೆಯ ದೃಷ್ಟಿಯಿಂದ ನೀವು ಎದುರಿಸುತ್ತಿರುವ ಎಲ್ಲಾ ಸಮಸ್ಯೆಗಳನ್ನು ಯೇಸು ಪರಿಷ್ಕರಿಸಬಲ್ಲರು ಎಂಬುದಾಗಿ ನಂಬುತ್ತಾ ಇದ್ದೀರೋ? ಇಲ್ಲವೇ ಅವುಗಳನ್ನು ಇವುಗಳನ್ನು ನೋಡಿ ಭಯಪಡ್ತಾ ಇದ್ದೀರೋ? ಲೋಕದಲ್ಲಿರುವಂತಹ ಸಮಸ್ಯೆಗಳನ್ನು ನೋಡಿ ಭಯಪಡುವಂಥವನು, ಅವುಗಳಿಗೆ ಒಳಗಾಗುವಂಥವನು, ಕುಗ್ಗಿ ಹೋಗುವಂಥವನು ದೇವರಿಗೋಸ್ಕರ ಜೀವಿಸಲಾರನು. ಯೇಸುವಿನ ಕಡೆಗೆ ನೋಡಿರಿ, ಆತನು ಎಷ್ಟು ಉನ್ನತನಾಗಿದ್ದಾನೆಂದು. ನಿಮ್ಮ ಕಣ್ಣೆತ್ತಿ ಯೇಸುವಿನ ಕಡೆಗೆ ನೋಡುವುದಾದರೆ ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ಆತನ ಅತ್ಯುನ್ನತ ಸ್ವರೂಪದ ಮುಂದೆ ಯಾವನಾದರೂ 400 ಅಡಿಯಷ್ಟು ಎತ್ತರ ಯಾವನಾದರೂ ರಾಕ್ಷಸನಿದ್ರು ಅದು ಕೂಡ ಆ ದೇವರ ಮುಂದೆ ಮಿಡತೆಗಿಂತಲೂ ಕೀಳುಮಟ್ಟದಾಗಿ ಕಾಣಿಸಿಕೊಳ್ಳುತ್ತೆ ದೇವರ ಮುಂದೆ ಎಂಬುದನ್ನು ಗುರುತಿಸಿರಿ. ನಂಬಿಕೆಯೊಂದಿಗೆ ನಮಗೆ ಸಾಕಷ್ಟು ಬಲ ಇದೆ, ನಮಗೆ ಇಷ್ಟು ಶಕ್ತಿ ಸಾಕು, ನಮಗೆ ಯೇಸು ಇದ್ರೆ ಸಾಕು. ಈ ಹಾಡು ಬಹಳಷ್ಟು ಸಾರಿ ಹಾಡ್ತೇವೆ, ಯೇಸು ನೀನಿದ್ರೆ ಸಾಕು, ನೀನಿದ್ರೆ ಸಾಕು ಎಂಬುದಾಗಿ. ಶಕ್ತನಾದ ದೇವರು ನಮಗಿದ್ದಾರೆ. ನಮ್ಮ ಕರ್ತನಾದ ಯೇಸು ನಮ್ಮ ಸಂಗಡ ಇರುವುದಾದರೆ ನಮ್ಮ ಶತ್ರು ಎಷ್ಟೇ ದೊಡ್ಡವನಾಗಿದ್ರು, ನಮ್ಮ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ರು, ನಮ್ಮ ಚಿಕ್ಕು ಎಷ್ಟೇ ಚಿಕ್ಕುಗಳಿಂದ ಕೂಡಿದ್ದಾಗಿದ್ರು, ನಾವು ಸಹಿಸಲಾರದ ಬಾಧೆಯಲ್ಲಾಗಲಿ ವೇದನೆಯಲ್ಲಾಗಲಿ ಸಮಸ್ಯೆಗಳಲ್ಲಾಗಲಿ ಯಾವುದರಲ್ಲಿ ಬಿದ್ದರೂ ಕೂಡ ಬಹಳ ಸುಲಭವಾಗಿ ಯೇಸು ಅವುಗಳಿಂದ ನಮ್ಮನ್ನು ಹೊರತರುತ್ತಾರೆ, ಅವುಗಳನ್ನು ಜಯಿಸುವಂತೆ ಮಾಡ್ತಾರೆ. ನಮಗಿರುವ ಶಕ್ತಿ ಸಾಕು, ನಮ್ಮಲ್ಲಿರುವ ನಮ್ಮ ಕರ್ತನು ಸಾಕು. ಯೇಸು ಹೇಳಿದ್ದಾರೆ, ನಿಮ್ಮಲ್ಲಿರುವಾತನು ಲೋಕದಲ್ಲಿರುವವನಿಗಿಂತಲೂ ದೊಡ್ಡವನಾಗಿದ್ದಾನೆ. ಇಹಲೋಕ ಅಧಿಕಾರಿಯಾಗಿರುವ ಸೈತಾನನಿಗೆ ಭಯಪಡ್ತಾ ಇದ್ದಾರೆ ಅನೇಕರು. ಆದರೆ ತಮ್ಮೊಳಗಿರುವಂತಹ ಕ್ರಿಸ್ತನು ಲೋಕಾಧಿಕಾರಿ ಆಗಿರುವ ಸೈತಾನನನ್ನು ಜಜ್ಜೆ ಹಾಕಿದ ಆತನಾಗಿದ್ದಾನೆ, ಅವನ ತಲೆ ಜಜ್ಜೆ ಹಾಕಿದ ಆತನಾಗಿದ್ದಾನೆ. ಶೀಘ್ರವಾಗಿಯೇ ಶಾಂತಿದಾಯಕನಾದ ದೇವರು ಸೈತಾನನನ್ನು ನಮ್ಮ ಕಾಲ ಕೆಳಗೆ ತುಳಿಯ ಮಾಡಲಿಕ್ಕಿದ್ದಾರೆ ಎಂದು ನಾವು ನಂಬುವುದಾದರೆ ಪ್ರತಿ ವಿಷಯದಲ್ಲಿ ಸೈತಾನನಿಗೆ ಭಯಪಟ್ಟು ಓಡಿ ಹೋಗುವವರಾಗಿರದೆ, ಸಮಸ್ಯೆಗಳಿಗೆ ಭಯಪಟ್ಟು ಓಡಿ ಹೋಗುವಂಥವರಾಗಿರಲಾರದೆ, ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಕಾಲ ಕೆಳಗೆ ಹಾಕಿಕೊಂಡು ಮತ್ತಷ್ಟು ಉನ್ನತ ಸ್ಥಿತಿಗೆ ಎದ್ದೇಳುವ ಹಾಗೆ, ಸ್ವಾಧೀನ ಮಾಡಿಕೊಳ್ಳುವ ಹಾಗೆ, ಪರಿಶುದ್ಧಾತ್ಮನ ಮೂಲಕ ದೇವರು ಈ ದಿನ ಶಕ್ತಿಯನ್ನು ಕೊಡುವ ಹಾಗೆ ಆಸೆಯುಳ್ಳವರಾಗಿರಬೇಕು. ನೀವು ನಂಬುತ್ತಾ ಇದ್ದೀರಾ? ನಂಬುವವನಿಂದ ಸಮಸ್ತವೂ ಸಾಧ್ಯ. ಅಪನಂಬಿಕೆ ಇಡಬಾರದು. ಅಪನಂಬಿಕೆ ಭಯಂಕರವಾದ ಪಾಪವಾಗಿದೆ. ಅಪನಂಬಿಕೆ ಅಂದರೆ ನಂಬಿಕೆ ಇಲ್ಲದೇ ಇರುವುದು ಪಾಪ ಆಗಿದೆ ಎಂದು ದೇವರ ವಾಕ್ಯ ಹೇಳ್ತದೆ. ಅಪನಂಬಿಕೆಯಿಂದ ನಾವು ಎಷ್ಟೋ ನಷ್ಟಕ್ಕೊಳಗಾಗ್ತೇವೆ. ಯೇಸುವಿನಲ್ಲಿ ನಂಬಿಕೆ ಇಟ್ಟಾಗ, ಸಾಸಿವೆ ಕಾಳಷ್ಟು ನಂಬಿಕೆ ಇರುವಾಗ ಅದ್ಭುತ ಕಾಣುತ್ತೇವೆ ಎಂದು ಯೇಸು ಹೇಳಿದಾರಲ್ಲವೇ? ನಿಮ್ಮ ಹೃದಯ ಕಳವಳಗೊಳ್ಳದಿರಿ, ನನ್ನನ್ನು ನಂಬಿರಿ ಎಂಬುದಾಗಿ ಯೇಸು ಸ್ಪಷ್ಟವಾಗಿ ಹೇಳಿದಾರಲ್ಲವೇ? ಹೌದು, ಪ್ರಸ್ತುತ ಆರ್ಥಿಕ ಸಮಸ್ಯೆ ನೋಡುವಾಗ, ನಾನಾ ವಿಧವಾದಂತಹ ರೋಗಗಳು ಈ ದಿನಗಳಲ್ಲಿ ಹೆಚ್ಚಾಗುವುದನ್ನು ನೋಡುವಾಗ, ಈ ಪ್ರಳಯದ ನಿಮಿತ್ತ ಎಷ್ಟು ರೋಗಗಳು, ಹೊಸ ಹೊಸ ಜ್ವರಗಳು, ವೈರಲ್ಗಳು ಹೆಚ್ಚಾಗುವುದನ್ನು ನೋಡುವಾಗ, ನಮ್ಮ ಮಕ್ಕಳಲ್ಲಿ ಅನೇಕರು ಜ್ವರದಿಂದ ರೋಗದಿಂದ ಗುರಿಯಾಗ್ತಿದ್ದಾರೆ. ಇರುವ ದುಡ್ಡೆಲ್ಲ ಟ್ರೀಟ್ಮೆಂಟ್ಗೆ ಖರ್ಚಾಗ್ತಿದೆ. ಹಾಸ್ಪಿಟಲ್ ಸುತ್ತಲೂ ಸುತ್ತಾಡಬೇಕಾಗ್ತದೆ. ಸಡನ್ ಆಗಿ ಸ್ಟ್ರೋಕ್ಸ್ ಬರ್ತಿವೆ, ಸಡನ್ ಆಗಿ ಲಂಗ್ ಇನ್ಫೆಕ್ಷನ್ಸ್ಗಳು ಬರ್ತಾ ಇವೆ, ಹಾರ್ಟ್ ಅಟ್ಯಾಕ್ಸ್ಗಳು ಬರ್ತಿವೆ. ಇವುಗಳ ಬಗ್ಗೆ ನೋಡುವಾಗ ಭಯ ಉಂಟಾಗ್ತದೆ. ಇವುಗಳ ಬಗ್ಗೆ ಮನವಿ ನಮಗೆ ಎಷ್ಟೋ ಬರ್ತಿವೆ. ನಮಗೆ ಅರ್ಥವಾಗ್ತದೆ, ಹಿಂದೆ ಎಲ್ಲಿಯೂ ಇಲ್ಲದಷ್ಟು ರೀತಿಯಲ್ಲಿ ಈ ವ್ಯಾಧಿಗಳು ವಿಸ್ತರಿಸುತ್ತಾ ಇವೆ, ಪರಿಸ್ಥಿತಿಗಳು ಬದಲಾಗ್ತಾ ಇವೆ. ಯಾವುದಾದರೂ ನ್ಯೂಸ್ ನೋಡೋಣ ಅಂದರೆ ಯಾವಾಗ ನೋಡಿದ್ರೂ ಕೂಡ ಒಬ್ಬರನ್ನೊಬ್ಬರು ವಿಮರ್ಶಿಸಿಕೊಳ್ತಲೇ ಇರ್ತಾರೆ. ಒಬ್ಬರ ಮೇಲೆ ಒಬ್ಬರು ನಿಂದೆ ಹೊರಿಸಿಕೊಳ್ತಾರೆ, ಒಬ್ಬರ ವಿರುದ್ಧ ಒಬ್ಬರು ಯುದ್ಧಕ್ಕಾಗಿ ಹೊರಡುತ್ತಾರೆ. ಎಲ್ಲಿಯೂ ಕೂಡ ಸಮಾಧಾನ ಸಂಬಂಧವಾದ ಸಮಾಚಾರವೇ ಕೇಳಿಸುವುದಿಲ್ಲ, ಸಂತೋಷ ಉಂಟು ಮಾಡುವ ಸಂಗತಿಗಳೇ ಕೇಳಿಸುವುದಿಲ್ಲ. ಅದಕ್ಕೆ ಈ ಲೋಕವನ್ನು ನೋಡಿ ಬೆದರಿಕೊಳ್ಳದೆ ಯೇಸುವನ್ನು ನೋಡುವುದಾದರೆ ಪ್ರಶಾಂತವಾಗಿರುತ್ತೇವೆ. ಕರ್ತನ ಆಲೋಚನೆ ಉಳ್ಳವರಾಗಿರುವುದಾದರೆ ನಾವು ಉಲ್ಲಾಸಕರವಾಗಿರುತ್ತೇವೆ. ವಾಕ್ಯ ಹೇಳ್ತದೆ, ಯಾವನ ಮನಸ್ಸು ನನ್ನ ಮೇಲೆ ಆತುಕೊಳ್ಳುವುದೋ ಅವನನ್ನು ಪೂರ್ಣ ಶಾಂತನನ್ನಾಗಿ ಕಾಪಾಡುತ್ತೇನೆ ಎಂದು ದೇವರು ಹೇಳಿದ್ದಾರೆ. ನಿಮ್ಮ ಶತ್ರುವನ್ನು ನಿಮ್ಮ ಶಕ್ತಿಯಿಂದ ನೀವು ಜಯಿಸಲಿಕ್ಕಾಗಲ್ಲ. ಆದರೆ ನಿಮ್ಮ ಶತ್ರುವಿನ ಮೇಲೆ ಕರ್ತನು ನಿಮ್ಮ ಪಕ್ಷದಲ್ಲಿದ್ದುಕೊಂಡು ನಿಮಗೆ ಜಯ ಕೊಡುವ ಹಾಗೆ ಮೊರೆಯಿಡಿರಿ. ಯುದ್ಧವು ಯೆಹೋವನದೇ, ಆತನು ನಿಮ್ಮ ಪಕ್ಷದಲ್ಲಿದ್ದುಕೊಂಡು ಹೋರಾಡಿ ಜಯವನ್ನು ನಿಮಗೆ ಕೊಡುವುದಕ್ಕಾಗಿ ಕಲ್ವರಿ ಶಿಲುಬೆಯ ಮೇಲೆ ಮರಣ ಹೊಂದಿ, ಮರಣವನ್ನು, ಪಾತಾಳವನ್ನು, ಸೈತಾನನನ್ನು, ಲೋಕವನ್ನು, ಸರ್ವಸ್ವವನ್ನು ಜಯಿಸಿ ಆತನು ಸರ್ವಾಧಿಕಾರಿಯಾದನು. ಯೇಸುವನ್ನು ಹೊಂದಿಕೊಂಡಿರುವ ನಾವು ಧನ್ಯರು.
ಯೇಸುವಿನಲ್ಲಿ ನಂಬಿಕೆ ಇಡಿಯಿರಿ, ಸಮಾಧಾನ ಸಂತೋಷದಿಂದ ಜೀವಿಸುತ್ತೀರಿ, ಪ್ರತಿ ಸಮಸ್ಯೆಯನ್ನು ಪರಿಷ್ಕರಿಸಿಕೊಳ್ಳುವವರಾಗಿರ್ತೀರಿ. ಕರ್ತನ ರಾಜ್ಯಕ್ಕಾಗಿ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳುತ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ದೇವರೇ ನಾವು ಕುಗ್ಗಿ ಹೋಗುತ್ತಿರುವಾಗ, ಪರಿಸ್ಥಿತಿಗಳನ್ನು ನೋಡಿ ಭಯಪಡುತ್ತಿರುವಾಗ, ಅನೇಕ ಸಮಸ್ಯೆಗಳು ಕಾಣುತ್ತಿರುವಾಗ, ಅವುಗಳನ್ನು ಎದುರಿಸಲಿಕ್ಕಾಗದೆ ಕುಗ್ಗಿ ಹೋಗುತ್ತಿರುವಾಗ, ನಮ್ಮಲ್ಲಿ ಬಲವಿದೆ, ಕರ್ತನು ನಮ್ಮೊಂದಿಗಿದ್ದಾನೆ, ನಮ್ಮ ಸಮಸ್ಯೆಯನ್ನು ತೀರಿಸಬಲ್ಲನು, ನಮ್ಮ ಪಕ್ಷದಲ್ಲಿದ್ದುಕೊಂಡು ಹೋರಾಡಬಲ್ಲನು ಎಂಬ ನಂಬಿಕೆ ನಮಗೆ ದಯಪಾಲಿಸಿರಿ. ಪ್ರತಿಯೊಂದನ್ನು ನಂಬಿಕೆಯ ಕಣ್ಣಿನಿಂದ ನೋಡಿ ನಿಮ್ಮಲ್ಲಿ ಆನಂದಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ನಮ್ಮನ್ನು ನಾವು ಕೀಳುಪಡಿಸಿಕೊಳ್ಳದಂತೆ, ನಮ್ಮ ಶತ್ರುಗಳ ಕುರಿತಾಗಿ ನಾವೇ ಎಕ್ಸಾಜರೇಟ್ ಮಾಡಲಾರದಂತೆ, ಆ ವೈರಿಯೇ ಬಹಳ ದೊಡ್ಡವನು, ಆ ವೈರಿಯೇ ಅಂದರೆ ಆ ಸೈತಾನನು ಬಹಳ ಭಯಂಕರವಾಗಿದ್ದಾನೆ ಎಂದು ನಾವು ಭಯಪಡಲಾರದಂತೆ ಸಹಾಯ ಮಾಡಿರಿ. ಶೀಘ್ರದಲ್ಲಿಯೇ ಸೈತಾನನನ್ನು ನಮ್ಮ ಕಾಲ ಕೆಳಗೆ ತುಳಿಯ ಮಾಡುತ್ತೀರಿ ಎಂಬ ನಿಮ್ಮ ಮಾತನ್ನು ನಂಬಿ ನಂಬಿಕೆಯೊಂದಿಗೆ ಜಯ ಕಾಣುವಂತೆ ನಮಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಸಮಸ್ಯೆಗಳನ್ನು ದೇವರ ಸನ್ನಿಧಿಯಲ್ಲಿ ಇಡೋಣ. 8939731313 ನಂಬರಿಗೆ, ಇಲ್ಲವೇ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ನಮಗೆ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಅದ್ಭುತ ಕಾರ್ಯವನ್ನು ಮಾಡ್ತಾರೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್ ಮಾಡುವುದನ್ನು, ಶೇರ್ ಮಾಡುವುದನ್ನು ಮರೆಯಬೇಡಿರಿ. ದಿನಹಾಲು ನಿಮಗೆ ಹೇಳ್ತಾ ಇದ್ದೇನಲ್ಲವೇ, ಈ ಸೇವೆಯಿಂದ ನಿಮಗೆ ಮೇಲುಂಟಾಗಿರುವುದಾದರೆ ಇನ್ನು ಅನೇಕರು ಮೇಲು ಹೊಂದುವ ಹಾಗೆ ಸಹಕರಿಸುವವರಾಗಿರಿ. ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಕರ್ತನು ನಿಮಗೆ ಅನುಗ್ರಹಿಸಿರುವಂತಹ ಸಭೆಗಳಲ್ಲಿ ಈ ದಿನ ಶುಕ್ರವಾರದ ಉಪವಾಸ ಪ್ರಾರ್ಥನೆ ಇರುತ್ತೆ ಅಲ್ಲವೇ? ಹಾಗಾಗಿ ಕರ್ತನು ನಿಮಗೆ ಕೊಟ್ಟ ಉಪವಾಸ ಪ್ರಾರ್ಥನೆಯಲ್ಲಿ ತಪ್ಪದೆ ಪಾಲ್ಗೊಳ್ಳುವವರಾಗಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರೊಂದಿಗೂ ನೆಲೆಸಿರಲಿ.